ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 30ನೇ ಅಧ್ಯಾಯ, ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 30. 30 ಅಧ್ಯಾಯಗಳು ಇದುವರೆಗೆ ನಾವು ಬಂದುಬಿಟ್ಟಿದ್ದೇವೆ. ಯೋಬನ ಗ್ರಂಥದಿಂದ ಯೋಬನ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ ಯೋಬನ ಅಧ್ಯಾಯಗಳಲ್ಲಿ ಎಲಿಫಜನ್ನು ಒಂದು 4 ಅಧ್ಯಾಯಗಳು ಮಾತನಾಡ್ತಾನೆ, ಬಿಲ್ದದನ್ನು ಒಂದು 3 ಅಧ್ಯಾಯಗಳಲ್ಲಿ ಮಾತಾಡ್ತಾನೆ, ಚೋಫರನ್ನು ಒಂದು 2 ಅಧ್ಯಾಯಗಳನ್ನು ಮಾತಾಡ್ತಾನೆ, ಎಲಿಹು ಎಂಬಾತನು 6 ಅಧ್ಯಾಯಗಳಲ್ಲಿ ಮಾತನಾಡುವ ಆತನಾಗಿದ್ದಾನೆ, ಮತ್ತು ದೇವರು ಕೂಡ 4 ಅಧ್ಯಾಯಗಳಲ್ಲಿ ಮಾತನಾಡುವವರಾಗಿದ್ದಾರೆ. ಯೋಬನಾದರೂ ಸುಮಾರು 20 ಅಧ್ಯಾಯಗಳು ಇದರಲ್ಲಿ ಮಾತನಾಡುವ ಆತನಾಗಿದ್ದಾನೆ. ಆದ ಕಾರಣ ಸ್ನೇಹಿತರು ಒಬ್ಬೊಬ್ಬರು ಮಾತನಾಡುವಾಗ ಯೋಬನು ಕೂಡ ಅವಕಾಶ ತಕ್ಕೊಂಡು ಮಾತಾಡ್ತೇನೆ, 1-2 ಅಧ್ಯಾಯಗಳು ಆ ರೀತಿಯಾಗಿ. ಆದರೆ ಈ ಬಾರಿ ಬಿಲ್ದದನು ಮಾತನಾಡಿದಂಥ 6 ವಚನಗಳನ್ನು, 6 ವರ್ಸಸ್ ಒಳಗೊಂಡಂಥ ಮಾತಿಗೆ, ಬಿಲ್ದದನು ಮಾತನಾಡಿದಂಥ 25ನೇ ಅಧ್ಯಾಯದಲ್ಲಿ 6 ವಚನಗಳನ್ನು ಅವನು ಹೇಳಿದಾಗ, ಈಗ ಯೋಬನು ಅದಕ್ಕೆ ಉತ್ತರವಾಗಿ 6 ಅಧ್ಯಾಯಗಳನ್ನು ಮಾತನಾಡುವ ಆತನಾಗಿದ್ದಾನೆ. ಸ್ನೇಹಿತರು ಮಾತನಾಡುವುದಕ್ಕೆ ಅವಕಾಶ ಕೊಡದೆ ತಾನೇ ಮಾತಾಡ್ತಾನೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಭಾರ ಅವನಲ್ಲಿದ್ದು, ಅಷ್ಟೊಂದು ಜ್ಞಾನ ಅವನಲ್ಲಿದ್ದು, ಅಷ್ಟೊಂದು ಪ್ರಕಟಣೆ, ಪ್ರೇರಣೆ ದೇವರು ಅನುಮತಿಸಿದನು. ಆದುದರಿಂದ ಯೋಬನು ಮಾತನಾಡ್ತಿದ್ದಾನೆ. 30ನೇ ವಚನದಲ್ಲಿ ನಾವು ನೋಡುವಾಗ ಯೋಬನು ಮಾತನಾಡುವಂಥ ವಿಷಯಗಳು, ಸುಮಾರು ವಿಷಯಗಳನ್ನು ಮಾತಾಡ್ತಿದ್ದಾನೆ. ತನ್ನ ಬಗ್ಗೆ ಮೊದಲನೇದಾಗಿ ಮಾತಾಡ್ತಾನೆ. ಎಷ್ಟು ವಿಷಯಗಳನ್ನು ಮಾತಾಡ್ತಾನೆ ಅಂತ ನೋಡುವಾಗ 22 ವಿಷಯಗಳನ್ನು ತನ್ನ ಬಗ್ಗೆ ಯೋಬನು ಮಾತಾಡ್ತಾನೆ. ಯಾಕಂದರೆ ಇದು ತನ್ನ ಅನುಭವ ಸಾಕ್ಷಿ. ದೇವರ ಬಗ್ಗೆ ಕೂಡ ಮಾತನಾಡ್ತಾನೆ. 7 ವಿಷಯಗಳನ್ನು ದೇವರ ಬಗ್ಗೆ ಯೋಬನು ಮಾತಾಡ್ತಾನೆ. ಅದ ಕಾರಣ ಮೊದಲನೇದಾಗಿ ಯೋಬನು ದೇವರ ಬಗ್ಗೆ ಏನು ಮಾತಾಡ್ದ ಅಂತ ಹೇಳ್ಬಿಟ್ಟು ನಾವು ನೋಡಿಬಿಟ್ಟು, ಅನಂತರ ಯೋಬನು ತನ್ನ ವಿಷಯದಲ್ಲಿ ಏನು ಮಾತಾಡಿದ್ದಾನೆ ಎಂಬುದನ್ನು ಕೂಡ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ಮೊದಲನೇದಾಗಿ ದೇವರ ಬಗ್ಗೆ ಯೋಬನು ಮಾತನಾಡಿದಂಥ ವಿಷಯ 11ನೇ ವಚನದಲ್ಲಿದೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 30 ವರ್ಸ್ 11. ಯೋಬನ ಗ್ರಂಥ 30ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ತಾನು ಹಾಕಿದ್ದ ಕಟ್ಟನ್ನು ಸಡಲಿಸಿ ನನ್ನನ್ನು ಬಾಧಿಸುವುದಕ್ಕೆ ಅವರನ್ನು ಬಿಟ್ಟಿದ್ದಾನೆ. ಯೋಬನ ಒಂದು ಅನುಭವ ಏನಂದರೆ, ಹೇಗೋ ಕ್ಲೂ ಸಿಕ್ಬಿಡ್ತು ಯೋಬನಿಗೆ. ಹೌದು, ಜನರನ್ನು ದೇವರು ಒಂದು ಮಿತಿ ಇಟ್ಟಿದ್ದಾನೆ ಅಂತ ಯೋಬನಿಗೆ ಸುಳಿವು ಇತ್ತು, ಕ್ಲೂ ಇತ್ತು. ಯಾಕಂತೇಳಿದ್ರೆ ನಿಮಗೆ ನೆನಪಿದ್ದರೆ ಯೋಬನ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸೈತಾನನು ಏನಂತ ಹೇಳ್ತಿದ್ದಾನೆ ದೇವರಿಗೆ ಎಂಬುದಾಗಿ ನೋಡುವಾಗ 10ನೇ ವಚನ ಯೋಬನ ಗ್ರಂಥ 1ನೇ ಅಧ್ಯಾಯ 1:10ರಲ್ಲಿ ಸೈತಾನನು, ನೀನು ಅವನ, ಅಂದರೆ ಯೋಬನ, 2ನೇದು ಅವನ ಮನೆಗೂ, ಅವನಿಗೂ 1, ಅವನ ಮನೆಗೂ 2, ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ, ಅದನ್ನು ತೆಗೆದುಬಿಡು ಎಂಬಂಥ ರೀತಿಯಲ್ಲಿ ಒಂದು ಸವಾಲನ್ನು ಸೈತಾನನು ಕೊಡುವವನಾಗಿದ್ದೇನೆ. ಆದ ಕಾರಣ ಯೋಬನಿಗೆ ಅದು ಸ್ವಲ್ಪ ಕ್ಲೂ ಸಿಕ್ಬಿಟ್ಟಿದೆ. ಯಾಕಂತೇಳಿದ್ರೆ ಯೋಬನು ಭಕ್ತನು, ಅವನಿಗೂ ಪ್ರಕಟಣೆ ಸಿಕ್ಕಿದೆ. ಯಾಕಂದರೆ 20 ಅಧ್ಯಾಯಗಳು ಈ ಒಂದು ಪುಸ್ತಕದಲ್ಲಿ ಸುಮಾರು ಮಾತಾಡ್ತಾನೆ. ಆ ಪುಸ್ತಕದಲ್ಲಿ ಅರ್ಧಕ್ಕರ್ಧ ಅವನೇ, ಅರ್ಧಕ್ಕಿಂತಲೂ ಹೆಚ್ಚು ಅಂತ ಕೂಡ ಹೇಳ್ಬೋದು. ಅಷ್ಟೊಂದು ವಿಷಯಗಳನ್ನು ಯೋಬನು ಮಾತಾಡ್ತಾನೆ.
ಮಾತನಾಡುವಾಗ ಗೊತ್ತಾಗ್ಬಿಡ್ತೈತೆ ಅವನಿಗೆ, ದೇವರು ತಾನು ಹಾಕಿದ್ದ ಕಟ್ಟನ್ನು, ಆ ಒಂದು ಬೇಲಿ ಹಾಕಿದ್ದನಲ್ಲ, ಅದನ್ನು ಸಡಲಿಸಿ ನನ್ನನ್ನು ಬಾಧಿಸುವುದಕ್ಕೆ ಬಿಟ್ಟಿದ್ದಾನೆ. ಆದ ಕಾರಣ ಜನರು ನನ್ನನ್ನು ಬೈಬೇಕಾದರೆ, ನನ್ನನ್ನು ಹಾನಿ ಮಾಡಬೇಕಾದ್ರೆ, ಯಾಕಂದರೆ ಯೋಬನು ರಾಜನಂತೆ ಇದ್ದ. 29ನೇ ಅಧ್ಯಾಯದ 25ನೇ ವಚನದಲ್ಲಿ, ನಾನು ಅವರಿಗೆ ತಕ್ಕ ಮಾರ್ಗವನ್ನು ಆರಿಸಿಕೊಟ್ಟು ತನ್ನ ಸೈನ್ಯಗಳ ಮಧ್ಯದಲ್ಲಿ ಮಂಡಿಸಿರುವ ರಾಜನಂತೆ ಕೂತ್ಕೊಳ್ತಿದ್ದೆ, ನಾನು ರಿಲ್ಯಾಕ್ಸ್ ಆಗಿದ್ದೆ ನಾನು ಎಂಬುದಾಗಿ ಹೇಳ್ತಾನೆ ರೀ 29ನೇ ವಚನದಲ್ಲಿ. ಭಾಳ ರೆಸ್ಪೆಕ್ಟ್ ನನಗೆ ಸಿಗ್ತಿತ್ತು, ಗೌರವ ನನಗೆ ಇರ್ತಿತ್ತು. ಆಮೇಲೆ ನನ್ನ ಮಾತಿಗೆ ಜನರು ಕೇಳ್ತಿದ್ರು. ಅಂಥ ಒಂದು ಸನ್ನಿವೇಶ, ಅಂಥ ಒಂದು ಹಿನ್ನೆಲೆಯಿಂದ ಬಂದವನು ಯೋಬನು. ಆದರೆ ಈಗ ಎಲ್ಲರೂ ಅವನಿಗೆ ಬೈತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ, ಜಜ್ತಾ ಇದ್ದಾರೆ. ಹಾಗಾದರೆ ಇದೇನು? ದೇವರು ತಾನು ಹಾಕಿದ್ದ ಕಟ್ಟನ್ನು ಸಡಲಿಸಿ ನನ್ನನ್ನು ಬಾಧಿಸುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಂಡು, ಮೊಟ್ಟ ಮೊದಲನೇದಾಗಿ ದೇವ್ರ ಬಗ್ಗೆ ಯೋಬನು ತಿಳ್ಕೊಂಡಂಥ ವಿಷಯ ಇದು. ಎರಡನೇದಾಗಿ 19ನೇ ವಚನ, 30ನೇ ಅಧ್ಯಾಯ ಯೋಬನ ಗ್ರಂಥ 19ನೇ ವಚನದಲ್ಲಿ, ದೇವರು ನನ್ನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಕೀರ್ತನೆ 42ನೇ ವಚನದಲ್ಲಿ, ನಾಶನದ ಗುಂಡಿಯಿಂದ, ಕೆಸರಿನಿಂದ ದೇವರು ತೆಗೆದಿದ್ದಾನೆಂಬುದಾಗಿ ಕೀರ್ತನೆಗಾರನು ಹೇಳಿದಾಗ, ಇಲ್ಲಿ ಯೋಬನ ಒಂದು ಅನುಭವ ಏನಾಗಿತ್ತು? ಕೆಸರಿನಲ್ಲಿ ತಾನು ಬಿದ್ದಿರುವಂಥ, ಕೆಡವಲ್ಪಡುವಂಥ ಒಂದು ಅನುಭವ ಆಗಿರ್ತದೆ. ಆದರೆ ಅದನ್ನು ಯಥಾರ್ಥವಾಗಿ ಹೇಳ್ತಾನೆ, ಮನಸ್ಸಿನಾಗ ಒಂದು, ಒಳಗೊಂದು, ಹೊರಗೊಂದು ಎಂಬುದಾಗಿ ಯೋಬನು ಮಾತಾಡದೆ ಯಥಾರ್ಥವಾಗಿ ದೇವರಿಗೆ ಹೇಳ್ತಿದ್ದಾನೆ. ದೇವರು ನನ್ನ ಕೆಸರಿನಲ್ಲಿ ಹಾಕಿಬಿಟ್ಟಿದ್ದಾನೆ ಎಂಬುದಾಗಿ ಹೇಳಿದಾಗ, ದೇವರು ಕೂಡ ಅದರ ವಿಷಯದಲ್ಲಿ ಕೇಳಿ, ಯೋಬ 42:7ನೇ ವಚನದಲ್ಲಿ, 8ನೇ ವಚನದಲ್ಲಿ, ಹೌದು ಯಥಾರ್ಥವಾಗಿ ನೀನು ನುಡಿದಿ, ನೀನು ಯೋಬನ ಯಥಾರ್ಥವನ್ನು ಆಡಿದನೆಂಬುದಾಗಿ ಸರ್ಟಿಫಿಕೇಟ್ ದೇವರು ಅವನ ವಿಷಯದಲ್ಲಿ ಕೊಡುವಾತನಾಗಿದ್ದಾನೆ. 20ನೇ ವಚನದಲ್ಲಿ, ಯೋಬ 30:20ನೇ ವಚನದಲ್ಲಿ ಯೋಬನು ದೇವರ ವಿಷಯದಲ್ಲಿ ಹೇಳಿದ 7 ವಿಷಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಬಿಲ್ದದನ್ನು ಮಾತನಾಡಿದ್ದಕ್ಕೆ ಈಗ ಆನ್ಸರ್ ಆಗಿ ಯೋಬನು ಉತ್ತರವಾಗಿ ಮಾತಾಡ್ತಿದ್ದಾನೆ. ದೇವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ತನ್ನ ಅನುಭವದ ಬಗ್ಗೆ ಕೂಡ ಮಾತಾಡ್ತಿದ್ದಾನೆ. ಉಳಿದಂಥ ಸ್ನೇಹಿತರು ಎಲಿಫಜ್ ಮತ್ತು ಬಿಲ್ದದ್, ಚೋಫರ್, ಇವರು 3 ಕೇಳಿಸ್ಕೊಳ್ತಾ ಇದ್ದಾರೆ. ಏನಂತ? 3ನೇ ವಿಷಯ, ನಾನು 20ನೇ ವಚನದಲ್ಲಿ, ನಾನು ಮೊರೆ ಇಟ್ಟರೂ ನೀನು ಉತ್ತರ ಕೊಡುವುದಿಲ್ಲ, ನನಗೆ ಆನ್ಸರ್ ಸಿಗ್ತಾ ಇಲ್ಲ. ನೋಡ್ರಿ, ದೇವರು ಒಂದು ಸಾರಿ ಎಫ್ರಾಯಿಮಿನ ವಿಷಯದಲ್ಲಿ ಮಾತಾಡುವಾಗ, ಎಫ್ರಾಯಿಮೇ ನೀನು ತಿರುವಿ ಹಾಕದ ಚಪಾತಿ ಎಂಬುದಾಗಿ ದೇವರು ಎಫ್ರಾಯಿಮನ ವಿಷಯದಲ್ಲಿ ಒಂದು ಮಾತನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡುವಾಗ, ತಿರುವಿ ಹಾಕದ ಚಪಾತಿ ಅಂತ ಹೇಳಿದ್ರೆ ಅರ್ಥ, ಚಪಾತಿ ಸಾಮಾನ್ಯವಾಗಿ ನಾವು ಒಂದು ಕಡೆ ಅದನ್ನು ಬೇಯಿಸಿಬಿಟ್ಟು, ಅದನ್ನು ಸುಟ್ಟುಬಿಟ್ಟು, ಇನ್ನೊಂದು ಕಡೆ ಸುಡದೇ ಇದ್ದರೆ ಹೇಗಿರಬಹುದು? ಅದು ಪ್ರಯೋಜನ ಆಗೋದಿಲ್ಲ ಅಲ್ವಾ? ಅದೇ ರೀತಿಯಾಗಿ ದೇವರು ಒಂದು ವಿದ್ಯಾಭ್ಯಾಸ ತನ್ನ ಜನರಿಗೆ ಕೊಡ್ತಾನೆ. ಚಪಾತಿ ಒಂದು ಕಡೆ ಮಾತ್ರ ಸುಟ್ಟುಬಿಟ್ಟು ಇನ್ನೊಂದು ಕಡೆ ಸುಡದಿದ್ದರೆ ಅವಾಗೇನಾಗ್ತದೆ? ಅರ್ಧ ಎಜುಕೇಷನ್ ಇದ್ದ ಹಾಗೆ, ಅದು ಹಾಫ್ ನಾಲೆಡ್ಜ್ ಅಥವಾ ಹಾಫ್ ಎಜುಕೇಷನ್ ಎಂಬುದಾಗಿ ನಾವು ನೋಡ್ತೇವ್ರಿ. 7ನೇ ಅಧ್ಯಾಯ ಹೋಶೇಯನ ಗ್ರಂಥ 8ನೇ ವಚನದಲ್ಲಿ, ಎಫ್ರಾಯಿಮು ಜನಾಂಗಗಳಲ್ಲಿ ಕಲೆತುಕೊಳ್ಳುತ್ತದೆ, ಎಫ್ರಾಯಿಮು ತಿರುವಿ ಹಾಕದ ಚಪಾತಿ. 7ನೇ ಅಧ್ಯಾಯ ಹೋಸಿಯ ಚಾಪ್ಟರ್ 7:8. ಅದು ನೆನಪಾಯ್ತಾ ವಾಕ್ಯ? ಯಾಕಂತ ಹೇಳಿದರೆ ಇಲ್ಲಿ ಕೂಡ ಕೆಲವು ಸಾರಿ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಹೌದು, ಚಪಾತಿ ಒಂದು ಕಡೆ ಬೆಂದಿದೆ. ಕೆಲವು ಸಾರಿ ಉತ್ತರ ಸಿಗೋದಿಲ್ಲ. ಹಾಗಾದರೆ ಇನ್ನೊಂದು ಕಡೆ ಆ ಚಪಾತಿಗೆ ಇನ್ನೊಂದು ಅನುಭವ ಆಗಿದೆ. ಅದೇ ರೀತಿಯಾಗಿ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ, ಅದು ಒಂದು ಅನುಭವ.
ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಂಥದ್ದು ಇನ್ನೊಂದು ಅನುಭವ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಮೊರೆ ಇಟ್ಟರು 20ನೇ ವಚನ ಯೋಬ 30ನೇ ಅಧ್ಯಾಯ, ನೀನು ಉತ್ತರ ಕೊಡುವುದಿಲ್ಲ. ಅದು ಯೋಬನ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಗೆ ಭೂಲೋಕದಲ್ಲಿ ಇಂಥ ಒಂದು ಅನುಭವ ಆಯಿತು. ಸರಿ, 21ನೇ ವಚನ, ನೀನು ನನಗೆ ಕ್ರೂರನಾಗಿ ಮಾರ್ಪಟ್ಟಿದ್ದೆ. ಹಾಗೆ ಅನ್ನಿಸ್ತದೆ ಯೋಬನಿಗೆ, ಸ್ವಲ್ಪ ದೇವರು ಕ್ರೂರವಾಗಿ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ. 5ನೇದಾಗಿ, ನಿನ್ನ ಕೈಬಲದಿಂದ ನನ್ನನ್ನು ಹಿಂಸಿಸ್ತಿ. ದೇವರು ಹಿಂಸೆ ಕೊಡ್ತಾ ಇದ್ದಾನೆ ಎಂಬ ಮಾತನ್ನು ಯೋಬನು ಯಥಾರ್ಥವಾಗಿ ದೇವ್ರ ಮುಂದೆ ಇಡ್ತಾ ಇದ್ದಾನೆ. 6ನೇದಾಗಿ, ನನ್ನನ್ನು ಬಿರುಗಾಳಿಗೆ ಎತ್ತಿ ತೂರ ಬಿಟ್ಟು ಅದರ ಆರ್ಭಟದಲ್ಲಿ ಮಾಯ ಮಾಡುತ್ತಿ ಎಂಬುದಾಗಿ. ಆ ಒಂದು ಅನುಭವ ಕೂಡ ಯೋಬನಿಗೆ ಆಯಿತು ಎಂಬುದಾಗಿ. 7ನೇದಾಗಿ, ನೀನು ನನ್ನನ್ನು ಮರಣಕ್ಕೆ ಗುರಿ ಮಾಡಿ ಸಮಸ್ತ ಜೀವಿಗಳು ಹೋಗಬೇಕಾದ ಮನೆಗೆ ಸೇರಿಸುವಿ. ಇನ್ನು ಅದು ಅನುಭವ ಆಗಿದ್ದಿಲ್ಲ, ಆದರೆ ಅಂಥ ಒಂದು ಅನುಭವ ಈಗಾಗಲೇ ಆಗ್ತಾ ಇದೆ ಯೋಬನಿಗೆ. ಹೌದು, ಮರಣಕ್ಕೆ ಗುರಿ ಮಾಡಿಬಿಟ್ಟಿದ್ದಾನೆ. ಯಾಕಂತ ಹೇಳಿದರೆ ದೇಹವೆಲ್ಲ ಆತನಿಗೆ ಹುಣ್ಣು, ಆರೋಗ್ಯ ಕೆಟ್ಟು ಹೋಗಿಬಿಟ್ಟಿದೆ, ಮನಸ್ಸು ಭಾಳ ಬೇಜಾರಾಗಿಬಿಟ್ಟಿದೆ, ಬೇಸತ್ತು ಬಿಟ್ಟಿದೆ. ಆದ ಕಾರಣ ಇಂಥ ಒಂದು ಅನುಭವ ದೇವರ ವಿಷಯದಲ್ಲಿ ಯೋಬನಿಗೆ ಆಯಿತು. ಸರಿ, ನೆನಪಿರಲಿ, ಯೋಬನು ಬಿಲ್ದದನು ಕೊಟ್ಟಂಥ ಆ ಒಂದು ಚಾಲೆಂಜಿಗೆ ಅಥವಾ ಹೇಳಿಕೆಗೆ ಬರೀ 6 ವಾಕ್ಯಗಳನ್ನು ಒಳಗೊಂಡಂಥ 25ನೇ ಅಧ್ಯಾಯದಲ್ಲಿ ಬಿಲ್ದದನು ಹೇಳಿದಂಥ ಮಾತಿಗೆ ಪ್ರತಿಕ್ರಿಯೆಯಾಗಿ ಯೋಬನೀಗ 6 ಅಧ್ಯಾಯಗಳನ್ನು ಮಾತಾಡ್ತಿದ್ದಾನೆ. ಅದರಲ್ಲಿ ಒಂದು 30ನೇ ಅಧ್ಯಾಯ, ಅದರಲ್ಲಿ ದೇವರ ಬಗ್ಗೆ ಮಾತಾಡ್ದ. ಈಗ ತನ್ನ ಬಗ್ಗೆ ಕೂಡ ಒಂದು 22 ವಿಷಯಗಳನ್ನು ಯೋಬನು ಹೇಳ್ತಿದ್ದಾನೆ. ಏನಂತ ಹೇಳ್ಬಿಟ್ಟು ನಾವು ಬೇಗ ನೋಡಬೇಕಾಗಿದೆ. ನಾನು ಕೇವಲ ಅದನ್ನು ಓದ್ತಿದ್ದೇನೆ. ನನ್ನ ಮಂದೆ ನಾಯಿ ಎಂಬುದಾಗಿ 30ನೇ ಅಧ್ಯಾಯ 1ನೇ ವಚನದಲ್ಲಿ ನನ್ನ ಅಂತ ಎಷ್ಟು ಸಾರಿ ಹೇಳಿದ್ದಾನೆ ಅಂತ ನೋಡುವಾಗ 22 ಸಾರಿ ನನ್ನ ಮಂದೆ ನಾಯಿ. 30ನೇ ಅಧ್ಯಾಯದ 9ನೇ ವಚನದಲ್ಲಿ ನನ್ನ ಮೇಲೆ ಎಂಬ ಪದ ಅದು ಆಗಾಗ ಯೂಸ್ ಮಾಡ್ತಾನೆ. 10ನೇ ವಚನದಲ್ಲಿ ನನ್ನ ಮೇಲೆ, ಮತ್ತು 11ನೇ ವಚನದಲ್ಲಿ ನನ್ನ ಎದುರಿನಲ್ಲಿ, 12ನೇ ವಚನ ನನ್ನ ಬಲಗಡೆ, ಅದೇ 12ನೇ ವಚನ ನನ್ನ ಕಾಲು. ನನ್ನ ಅಂತ ಎಷ್ಟು ಸಾರಿ ಉಪಯೋಗ ಮಾಡ್ತಿದ್ದಾನೆ ಈ ಒಂದು ಅಧ್ಯಾಯದಲ್ಲಿ, 30ನೇ ಅಧ್ಯಾಯದಲ್ಲಿ ಯೋಬನಂತ ನೋಡುವಾಗ. ನನ್ನ ನಾಶನ 12ನೇ ವಚನದಲ್ಲಿ ನನ್ನ ನಾಶನ ಅಂತ ಹೇಳ್ಬಿಟ್ಟು, 13ನೇ ವಚನದಲ್ಲಿ ನನ್ನ ದಾರಿ, ಅದೇ 13ನೇ ವಚನ 30ನೇ ಅಧ್ಯಾಯದಲ್ಲಿ ಯೋಬನ ಗ್ರಂಥ. ಯೋಬನ ಹೇಳುವಂಥ ಮಾತು ಇನ್ನೊಂದೇನೆಂದರೆ ನನ್ನ ಉಪದ್ರವದಲ್ಲಿ ಅವನು ಹಾದು ಹೋದ. ಆದ ಕಾರಣ ಅದರ ಬಗ್ಗೆ ಕೂಡ ಅವನು ಮಾತಾಡ್ತಿದ್ದಾನೆ. ಮತ್ತೆ 14ನೇ ವಚನದಲ್ಲಿ ನನ್ನ ಮೇಲೆ ಅಂತ ಹೇಳ್ತಿದ್ದಾನೆ. ಅಂದರೆ ತನಗಾದಂಥ ಅನುಭವವನ್ನು ಬಿಲ್ದಾದ್, ಎಲಿಫಸ್, ಚೋಫರ್ ಮುಂತಾದ 3 ಸ್ನೇಹಿತರ ಹತ್ರ ಹೇಳ್ಕೊಳ್ತಿದ್ದಾನೆ. ಈ 3 ಸ್ನೇಹಿತರು ಹೇಳುವಂಥದ್ದನ್ನು ಇನ್ನೊಬ್ಬ ಸ್ನೇಹಿತನು ಕೂಡ ಬಂದು ಕೇಳಿಸ್ಕೊಳ್ತಿದ್ದಾನೆ. 4ನೇ ಸ್ನೇಹಿತನು, ಅವನ ಹೆಸರು ಎಲಿಹು ಎಂಬಂಥ ಸ್ನೇಹಿತನು. ಯಾಕಂದರೆ ಯೋಬನು ಈಗಾಗಲೇ ಮಾತನಾಡುವುದನ್ನು ಮುಗಿಸಿದ ಕೂಡಲೇ ಎಲಿಹು ಪಿಕಪ್ ಮಾಡಿಕೊಂಡು ಅವನು ಮಾತಾಡ್ತಾನೆ. ಸರಿ, ನನ್ನ ಮೇಲೆ 15ನೇ ವಚನದಲ್ಲಿ ನನ್ನ ಮಾನ, ನನ್ನ ಕ್ಷೇಮ ಎಂಬುದಾಗಿ ಕ್ಷೇಮದ ಬಗ್ಗೆ. 16ನೇ ವಚನದಲ್ಲಿ ನನ್ನ ಆತ್ಮ ಅಂತ ಮಾತಾಡ್ತಾ ಇದ್ದಾನೆ, ನನ್ನ ಆತ್ಮ ಅಂತ ಹೇಳ್ಬಿಟ್ಟು. 17ನೇ ವಚನದಲ್ಲಿ ನನ್ನ ಎಲುಬು ಎಂಬುದಾಗಿ. ನೋಡ್ರಿ ಎಷ್ಟೊಂದು ರೆಫರೆನ್ಸಸ್ ಯೋಬನು ಮಾತನಾಡ್ತಿದ್ದಾನೆ. 18ನೇ ವಚನದಲ್ಲಿ ನನ್ನ ಬಟ್ಟೆ,
ನನ್ನ ಬಟ್ಟೆಯು ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ. ಹಾಗಾದರೆ ಆ ಹುಣ್ಣುಗಳು ಘೋರವಾದ ಹುಣ್ಣುಗಳಾಗಿದ್ದರಿಂದ ತನ್ನ ಬಟ್ಟೆ ಬಗ್ಗೆ ಮಾತಾಡ್ತಿದ್ದಾನೆ ಯೋಬನು. ಮತ್ತು ಹಾಗೆ ಮುಂದೆ ಬಂದರೆ 27ನೇ ವಚನದಲ್ಲಿ ನನ್ನ ಹೊಟ್ಟೆ ಎಂಬುದಾಗಿ ಕೂಡ ಹೊಟ್ಟೆ ಬಗ್ಗೆ ಮಾತಾಡ್ತಿದ್ದಾನೆ. ಹೊಟ್ಟೆ ಅವನಿಗೆ ಕುದೀತಾ ಇರುವಂಥ ಒಂದು ಅನುಭವ ಆಯ್ತಂತೆ. ಇಂಥ ಒಂದು ಮಾತುಗಳನ್ನು 7 ದಿವಸಗಳು ಕೂತ್ಕೊಂಡು ಅಳುತ್ತಾ ಸ್ನೇಹಿತರ ಜೊತೆಯಲ್ಲಿ ಇರುವಾಗ ಆದರಣೆ ಮಾಡುವಂಥ ಸ್ನೇಹಿತರು ಥಿಯಾಲಜಿಯನ್ನು, ವೇದಶಾಸ್ತ್ರವನ್ನು ಯಾಕೆ ಹಿಂಸೆ ಎಂಬುದಾಗಿ ತಪ್ಪಿರ್ಬೋದು ಹಾಗೆ ಹೀಗೆಲ್ಲ ಮಾತಾಡ್ತಾ ಜಜ್ತಾ ಇರುವಂಥ, ಕುಂದಿಸ್ತಾ ಇರುವಂಥ, ಟೀಕಿಸ್ತಾ ಇರುವಂಥ, ನ್ಯಾಯ ತೀರ್ಪು ಮಾಡ್ತಾ ಇರುವಂಥ ವೇಳೆಯಲ್ಲಿ ಹೊಟ್ಟೆ ಕುದೀತಾ ಇರುವಂಥ ಒಂದು ಅನುಭವ ಯೋಬನಿಗೆ ಆಯ್ತಂತೆ. 28ನೇ ವಚನದಲ್ಲಿ ಆ ಬಿಸಿಲಲ್ಲಿ ಕೂತು ಅಂತ ಕಾಣ್ತದೆ. ನಾನು ಕರ್ರಗಾಗಿ ಅಲಿಯುತ್ತೇನೆ ಅಂತ ಹೇಳ್ತಿದ್ದಾನ್ರಿ. ಅಂದರೆ ನನ್ನ ಚರ್ಮವು ಕರಿದಾಗಿ ಉದುರುತ್ತಿದೆ ಅಂತ ಹೇಳ್ಬಿಟ್ಟು ಕಪ್ಪಾಗಿಬಿಟ್ಟಿದ್ದಾನೆ ಯೋಬನು ಎಂಬುದಾಗಿ. ನನ್ನ ಚರ್ಮವು, ಇನ್ನೊಂದು ಸಾರಿ ನನ್ನ ಎಲುಬುಗಳು. ಅದೇ ಸಂದರ್ಭದಲ್ಲಿ 31ನೇ ವಚನದಲ್ಲಿ ನನ್ನ ಕಿನ್ನರಿ, ನನ್ನ ಕೊಳಲು ಎಂಬುದಾಗಿ ಕೂಡ ಬಹುಶಃ ಯೋಬನು ಒಳ್ಳೆ ಮ್ಯೂಸಿಷಿಯನ್ ಸಂಗೀತಗಾರನಾಗಿರಬೇಕಂತ ಕಾಣ್ತದೆ. ಆದ ಕಾರಣ ಈ ರೀತಿಯಾಗಿ ದೇವರ ವಿಷಯದಲ್ಲಿಯೂ ತನ್ನ ವಿಷಯದಲ್ಲಿಯೂ ಮಾತಾಡ್ತಾ ಇದ್ದಾನೆ ಯೋಬನು. ಹೌದು, ಕಷ್ಟದಲ್ಲಿರುವಂಥ ವೇಳೆಯಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಬಹಳ ಕಷ್ಟನೇ. ಆದರೂ ಕೂಡ ತನ್ನ ಮಾತುಗಳೆಲ್ಲ ಯಾರಾದರೂ ಬರೆದಿಟ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ದೇವರು ಆ ಮಾತುಗಳನ್ನು ಬರೆದಿಟ್ಬಿಟ್ಟಿದ್ದಾನ್ರಿ. ಆಶ್ಚರ್ಯ ಅಲ್ವಾ? ಸರಿ, ಮುಂದೆ ಕೂಡ ಅವನು ಮುಗಿಸಿಲ್ಲ, ಇನ್ನೂ ಕೂಡ ಮುಂದುವರಿಸ್ತಾನೆ ಯೋಬನು. ಮುಂದೆ ಮಾತನಾಡುವಾಗ ಬಹಳ ಅಮೂಲ್ಯವಾದಂಥ ಮಾತುಗಳನ್ನು ಯೋಬನು ಮಾತಾಡ್ತಾನೆ. ಆಶ್ಚರ್ಯವಾದದ್ದನ್ನು ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇದುವರೆಗೆ ಯೋಬನ ಗ್ರಂಥ 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.